ಪ್ರಾಣಾಯಾಮಗಳನ್ನು ತಪ್ಪಾಗಿ ಮಾಡುವುದರಿಂದ ಹುಚ್ಚು ಬರುತ್ತಾ? ತಪ್ಪಾಗಿ ಹೆಚ್ಚಾಗಿ ಮಾಡುವುದರಿಂದ ಹುಚ್ಚು ಹಿಡಿಯುತ್ತೆ. ಪ್ಲೇ ಲಿಸ್ಟ್ಗೆ ಹೋಗಿ ಆಲ್ ಇನ್ ಒನ್ನಲ್ಲಿ ನೋಡಿದ್ರೆ ಪ್ರಾಣಾಯಾಮಗಳು ಸಿಗುತ್ತೆ. ನಮಸ್ಕಾರ ಸ್ನೇಹಿತರೆ. ಒಬ್ಬರು ಪ್ರಶ್ನೆ ಕೇಳಿದ್ದಾರೆ, ಪ್ರಾಣಾಯಾಮಗಳನ್ನು ತಪ್ಪಾಗಿ ಮಾಡುವುದರಿಂದ ಹುಚ್ಚು ಬರುತ್ತಾ ಅಂತ. ಕೆಲವರು ಮಾನಸಿಕ ರೋಗಿಗಳ ಥರ ಆಡ್ತಿರ್ತಾರೆ. ತಪ್ಪಾಗಿ ಮಾಡಿದ್ರಾಗತ್ತಾ ಅಂತಲ್ಲ. ಆ್ಯಕ್ಚುಲಿ ತಪ್ಪಾಗಿ ಹೆಚ್ಚಾಗಿ ಮಾಡುವುದರಿಂದ ಹುಚ್ಚು ಹಿಡಿಯುತ್ತೆ. ಯಾಕಂದರೆ ನನ್ನ ಅನುಭವದಲ್ಲಿ ನಾನು ಒಂದು ಆಶ್ರಮದಲ್ಲಿದ್ದಾಗ ಇಬ್ಬರನ್ನು ನಾನೇ ನಿಮಾನ್ಸ್ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದೀನಿ. ನಿಮಾನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ ಮೂಲ ಕಾರಣ ತಪ್ಪಾಗಿ ಹೆಚ್ಚಾಗಿ ಮಾಡಿದ ಪ್ರಾಣಾಯಾಮಗಳು. ಅವರನ್ನು ನಾನು ಗಮನಿಸಿದ್ದೀನಿ. ಹೆಂಗೆ ಮಾಡ್ತಾರೆ ಅಂದರೆ, ಉದಾಹರಣೆ ಸಿಂಪಲ್ಲಾಗಿ ಹೇಳ್ತೀನಿ ನಿಮಗೆ. ಈಗ ಒಂದು ಕಪಾಲಭಾತಿ ಒಂದು ಪ್ರಾಣಾಯಾಮ ಇದೆ. ಈ ಕೆಲವರು ಪ್ರಾಣಾಯಾಮಗಳು ನಾನು ಏನು ಹೇಳ್ತೀನೋ ಅದೆಲ್ಲ ಪ್ರಾಣಾಯಾಮಗಳ ಬಗ್ಗೆ ವಿವರವಾಗಿ ನಮ್ಮ ಹ್ಯಾಪಿ ಲೈಫ್ನಲ್ಲಿ ಪ್ಲೇ ಲಿಸ್ಟ್ಗೆ ಹೋಗಿ ಆಲ್ ಇನ್ ಒನ್ನಲ್ಲಿ ನೋಡಿದ್ರೆ ಪ್ರಾಣಾಯಾಮಗಳು ಸಿಗುತ್ತೆ. ಕಪಾಲಭಾತಿ ಪ್ರಾಣಾಯಾಮ ಮಾಡಬೇಕಾದಾಗ ಉಸಿರು ಹೊಡಿತೀವಿ, ಉಸಿರು ತಗೊಳ್ಳೋ ಕಡೆ ಗಮನ ಹರಿಸಲ್ಲ. ಇದನ್ನು 1 ನಿಮಿಷಕ್ಕೆ 120 ಸಾರಿ ಮಾಡಿ 1 ನಿಮಿಷ ರಿಲ್ಯಾಕ್ಸ್ ಮಾಡಬೇಕು. ಈ ರೀತಿ 5 ರೌಂಡ್ ಮಾಡಬೇಕು. ಮ್ಯಾಕ್ಸಿಮಮ್ 5 ರೌಂಡ್ಸ್. 5 ರೌಂಡ್ಸ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತೆ? ಇಟ್ ವಿಲ್ ಟೇಕ್ ಅಬೌಟ್ 10 ಮಿನಿಟ್ಸ್ ಆಗುತ್ತೆ. ಕಪಾಲಭಾತಿ ಕರೆಕ್ಟಾಗಿ ಮಾಡಿದ್ರೆ 10 ನಿಮಿಷ. ಇದನ್ನು ಏನು ಮಾಡ್ತಾರೆ, 10 ನಿಮಿಷ ಮಾಡೋದಿಲ್ಲ, ಅದನ್ನು 1 ಗಂಟೆ ಮಾಡೋದು, ಕುಳಿತುಕೊಂಡು ಮಾಡ್ತಾ ಇರೋದು. ಯಾಕಂದರೆ ಕಪಾಲಭಾತಿ ಮಾಡಿ ರಿಲ್ಯಾಕ್ಸ್ ಮಾಡಿದಾಗ ಮನಸ್ಸಿನಲ್ಲಿ ಟೆನ್ಷನ್ ಬರೋದಿಲ್ಲ, ಶಾಂತವಾಗುತ್ತೆ. ಅದಕ್ಕೊಂದು ಲಿಮಿಟ್ ಇದೆ. ಶಾಂತವಾಗುತ್ತೆ ಅಂದ್ಬಿಟ್ಟು ನೀವು ಮಾಡ್ತಾನೇ ಹೋದರೆ ಅದು ತಪ್ಪಾಗುತ್ತೆ ಮತ್ತು ಅದು ಹೆಚ್ಚಾಗತ್ತೆ. ನೆಕ್ಸ್ಟ್ ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಪ್ರಾಣಾಯಾಮ ಇಸ್ ವೆರಿ ಪವರ್ಫುಲ್. 18 ಟೈಮ್ಸ್ ಮಾಡಿ 1 ರೌಂಡ್ ಮಾಡಬೇಕು, ಪುನಃ ರಿಲ್ಯಾಕ್ಸ್ ಮಾಡಬೇಕು. ಈ ರೀತಿ 3 ರೌಂಡ್ ಮಾಡಬೇಕು. ಇದನ್ನು ನೀವು ಅರ್ಧ ಗಂಟೆ ಮಾಡಿದ್ರೆ ಇದರಲ್ಲಿ ತಪ್ಪುಗಳಾಗ್ತವೆ. ಹೇಗೆ? ಭಸ್ತ್ರಿಕಾ ಪ್ರಾಣಾಯಾಮ ಉಸಿರು ತಗೊಂಡು ನಿಮ್ಗೆ ಆರಾಮಾಗಿ ಕಾಣುತ್ತೆ. ಪುಸ್ತಕ ನೋಡಿರ್ತೀರ, ವಿಡಿಯೋ ನೋಡಿರ್ತೀರ, ಯಾರೋ ಗುರುಗಳು ಕೂಡ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ಮೂಗಿನ ಹೊಳ್ಳೆ ಕಡೆ ಗಮನ ಹರಿಸದೆ ನೋಡಿ, ಹಿಂಗಂದಾಗ ಮೂಗಿನ ಹೊಳ್ಳೆ ಮುಚ್ಕೊಂಡು ಉಸಿರನ್ನ ಜೋರಾಗಿ ಉಸಿರು ಹೊಡೆದ್ರೆ ಹಿಂಗಂದಾಗ ನೋಡಿ ಹಿಂಗೆ ಮುಚ್ಕೊಳ್ಳುತ್ತಲ್ವಾ, ಇದು ದೊಡ್ಡ ತಪ್ಪು. ಗೊತ್ತಾಗಲ್ಲ, ಮಾಡ್ತಾ ಮುಚ್ಕೊಂಡು ಉಸಿರು ಹೇಳಿದ ತಕ್ಷಣ ನೆಗೆಟಿವ್ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಡೈರೆಕ್ಟಾಗಿ ಹಾರ್ಟ್ ಮೇಲೆ ಪ್ರೆಷರ್ ಬರುತ್ತೆ, ತಲೆಯೆಲ್ಲ ಬ್ಲ್ಯಾಂಕ್ ಆದಂಗೆ ಆಗುತ್ತೆ. ಇದೇ ಮಾಡ್ತಾ ಹೋದಾಗ ತುಂಬ BP ರೈಸ್ ಆಗಿಬಿಡುತ್ತೆ, ಹಾರ್ಟ್ ಮೇಲೆಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಮೂಗಿನ ಹೊಳ್ಳೆಗಳು ಅರಳಿರಬೇಕು, ಆರಾಮಾಗಿರ್ಬೇಕು. ಈ ರೀತಿ ಸ್ವಲ್ಪ ಗಮನ ಹರಿಸಿಲ್ಲ ಅಂದರೆ ಹಿಂಗೆ ಮುಚ್ಕೊಂಡು ಸಾಕು, ಪ್ರಾಣಾಯಾಮ ರಾಂಗ್. ಸೊ ಹೀಗೆ ಸೂಕ್ಷ್ಮವಾಗಿ ಅದನ್ನೆಲ್ಲವನ್ನು ಗಮನಿಸಬೇಕು. ಸರಾಗವಾಗಿ ಗಾಳಿ ಹೋಗಬೇಕು. ಅರ್ಥ ಆಗ್ತಿದೆಯಾ? ಅದಕ್ಕೆ ಯೋಗಾಸನ ಮಾಡಿ ದೇಹ ಬಿಸಿ ಆಗಿದಾಗ ನಾಡಿಗಳು ಕ್ಲಿಯರ್ ಆಗುತ್ತೆ. ಇವತ್ತು ನಾನು ಯೋಗ ಕ್ಲಾಸ್ಗೆ ಹೋಗಿಲ್ಲ, ಯೋಗನೂ ಮಾಡಿಲ್ಲ, ಈಗ ಕುಳಿತುಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ, ಅಷ್ಟೊಂದು ಕ್ಲಿಯರ್ ಇಲ್ಲ. ಇನ್ನೂ ಕ್ಲಿಯರ್ ಇರಬೇಕು. ಯಾಕೆ ಯೋಗ ಮಾಡ್ತೀವಲ್ಲ, ಸೂರ್ಯ ನಮಸ್ಕಾರ ಮಾಡ್ತೀವಿ, ಬೆವರು ಬರುತ್ತೆ, ಆಸನಗಳು ಮಾಡ್ತೀವಿ, ಆಮೇಲೆ ಶವಾಸನ ಮಾಡ್ತೀವಿ, ಆಗ ನಾಡಿ ಕ್ಲಿಯರ್ ಆಗಿರುತ್ತೆ. ಆಗ ಪ್ರಾಣಾಯಾಮ ಮಾಡಬೇಕು, ಆಗ ಧ್ಯಾನ ಮಾಡಬೇಕು. ಇದು ಪದ್ಧತಿ. ಸುಮ್ಮನೆ ಕುಳಿತುಕೊಂಡು ಭಸ್ತ್ರಿಕಾ ಮಾಡೋಕ್ಕೆ ಹೋದಾಗ ಅದು ತಪ್ಪಾಗತ್ತೆ. ಇದು ಹೆಚ್ಚಾಗಿ ಮಾಡಿದಾಗ ತಲೆ ಮೇಲೆ ಪ್ರೆಷರ್ ಬೀಳುತ್ತೆ, ಹಾರ್ಟ್ ಮೇಲೆ ಪ್ರೆಷರ್ ಬೀಳುತ್ತೆ. ಇದು ರಾಂಗ್. ತಪ್ಪಾಗಿ ಹೆಚ್ಚಾಗಿ ಮಾಡುವುದರಿಂದ ಇದು ಖಂಡಿತ ಆಗುತ್ತೆ. ನೆಕ್ಸ್ಟ್ ನೋಡಿ, ಪ್ರಾಣಾಯಾಮಗಳಲ್ಲಿ ಕೆಲವಾರು ವಿಚಾರಗಳಿವೆ. ಕುಂಭಕ ಪ್ರಾಣಾಯಾಮಗಳು ಸರಳವಾಗಿ ನಿಮ್ಗೆ ಹೇಳಬೇಕು ಅಂದರೆ, ನೀವು ಮಾಡೋಕ್ಕೆ ಹೋಗಬೇಡಿ, ತಿಳ್ಕೊಳ್ಳಿ ಅಷ್ಟೇ. ಅಂತರ್ಕುಂಭಕ ಪ್ರಾಣಾಯಾಮಗಳು, ಕುಂಭಕ, ಅಂತರ್ಕುಂಭಕ, ಬಾಹ್ಯ ಕುಂಭಕ, ಕೇವಲ ಕುಂಭಕ ಅಂತ ಕೆಲವರು ಪ್ರಾಣಾಯಾಮಗಳಿಗೆ ಪದಗಳನ್ನು ಉಪಯೋಗಿಸ್ತೀವಿ. ಕುಂಭಕ ಅಂದರೆ ಉಸಿರನ್ನ ಹಿಡ್ಕೊಂಡಿರೋದು. ಇಲ್ಲಿ ಅಂತರ್ಕುಂಭಕ ಪ್ರಾಣಾಯಾಮಗಳು ಮಾಡಬೇಕಾದಾಗ ಉಸಿರನ್ನು ನಿಧಾನವಾಗಿ ತಗೊಂಡು ಉಸಿರನ್ನು ಒಳಗಡೆ ಇಳ್ಕೊಂಡು ಬಂಧಗಳನ್ನು ಮಾಡಿ, ಮೂಲಬಂಧ ಅಂದರೆ
ಉದದ್ವಾರವನ್ನು ಬಿಗಿಗೊಳಿಸಿ ಗಟ್ಟಿಯಾಗಿ ಇಟ್ಕೊಳ್ಳೋದು, ಉಡ್ಯಾನ ಬಂದರೆ ಹೊಟ್ಟೆನ ಒಳಗಡೆ ಎಳ್ಕೊಳ್ಳೋದು, ಜಾಲಾಂಧರ ಬಂಧ ಅಂದರೆ ಹೀಗೆ ಇಟ್ಕೊಳ್ಳೋದು, ಉಸಿರನ್ನ ಒಳಗಡೆ ತಗೊಂಡು ಈ 3 ಬಂಧಗಳನ್ನು ಮಾಡಿ ಹಾಗೇ ಇರ್ತಾರೆ. ಆದಿ ಮುದ್ರಾ ಅಂತ ಮುದ್ರಾ ಹಾಕಿ ಹೀಗೆ ಇರ್ತಾರೆ. ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿರಬೇಕು. ಆಮೇಲೆ ನಿಧಾನ ಉಸಿರು ತಗೊಂಡು ಉಸಿರನ್ನ ಹೊರಗಡೆ ಬಿಡಬೇಕು. ಇದು ಅಂತರ್ಕುಂಭಕ ಪ್ರಾಣಾಯಾಮ. ಬಾಹ್ಯ ಕುಂಭಕ ಅಂದರೆ ಉಸಿರನ್ನು ಸಂಪೂರ್ಣವಾಗಿ ಹೊರಗಡೆ ಬಿಟ್ಟು ಪುನಃ ಬಂಧಗಳನ್ನು ಹಾಕಿ ಮೂಲ ಬಂಧ, ಉಡ್ಯಾನ ಬಂಧ, ಜಾಲಾಂಧರ ಬಂಧ ಈ ಬಂಧಗಳನ್ನು ಹಾಕಿ ಉಸಿರು ತಗೊಳ್ಳೋದೇ ಇಲ್ಲ. ಈ ರೀತಿ ಅಡ್ವಾನ್ಸ್ಡ್ ಪ್ರಾಣಾಯಾಮಗಳನ್ನು ಪುಸ್ತಕಗಳಲ್ಲಿ ಓದಿ ವಿಡಿಯೋಗಳನ್ನು ನೋಡಿ ಅಭ್ಯಾಸ ಮಾಡೋದು ತುಂಬ ತಪ್ಪು. ಯಾಕೆಂದರೆ ಈ ರೀತಿಯಾದ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಅಂದರೆ ನೀವು ಆಶ್ರಮವಾಸಿಗಳಾಗಿರಬೇಕು, ಸಂಸಾರಸ್ಥರಾಗಿರಬಾರದು. ದೇಹದ ರಚನೆಯ ಮೇಲೆ, ನಿಮ್ಮ ಸಾಧನೆಯ ಮೇಲೆ ಎಷ್ಟು ಗಂಟೆ ಯೋಗಾಭ್ಯಾಸ ಮಾಡ್ತೀರಿ, ಆಸನಗಳನ್ನು ಪ್ರಾಕ್ಟೀಸ್ ಮಾಡಿ. ಯೋಗಾಭ್ಯಾಸವನ್ನು ಆಸನಗಳಲ್ಲಿ ಸಿದ್ಧಿಯನ್ನು ಪಡೆಯಬೇಕು. ಸಿದ್ಧಿ ಅಂದರೆ 1 ಗಂಟೆ ಒಂದು ಯೋಗಾಸನದಲ್ಲಿ, ಪದ್ಮಾಸನದಲ್ಲಿ, ಸಿದ್ಧಾಸನ, ಭದ್ರಾಸನ, ವಜ್ರಾಸನ ಅಂತ ಕರಿತೀವಿ. ಕೆಲವರ ಆಸನಗಳು ಕುಳಿತಿದ್ದಾಗ ನೀನು ಏನೂ ಆಗಬಾರ್ದು. ಅಷ್ಟೊಂದು ಸಾಧನೆ ಮಾಡಬೇಕಾದ್ರೆ ಎಷ್ಟು ವರ್ಷ ಆಗಿರಬೇಕು, ದೇಹ ಗಟ್ಟಿಯಾಗಿರಬೇಕು, ಆಹಾರ ನಿಯಮ ಸರಿಯಾಗಿರಬೇಕು, ಮನಸ್ಥಿತಿ ಸರಿಯಾಗಿರಬೇಕು. ಆಶ್ರಮವಾಸಿಗಳಾಗಿದ್ದುಕೊಂಡು ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲವನ್ನು ಸಾಧನೆ ಮಾಡಿ ಈ ರೀತಿಯಾದ ಅಂತರ್ಕುಂಭಕ ಪ್ರಾಣಾಯಾಮಗಳನ್ನು ಮಾಡಿದಾಗ ನಿಮ್ಮ ಮನಸ್ಸು ಸಮಾಧಿ ಸ್ಟೇಜ್ಗೆ ಹೋಗುತ್ತೆ. ಸಮಾಧಿ ಅಂದರೆ ಎಲ್ಲ ಥಾಟ್ಲೆಸ್ ಸ್ಟೇಟ್, ಯಾವ ಯೋಚನೆಯೂ ಇರುವುದಿಲ್ಲ. ಯೋಚನೆ ಇಲ್ಲದ ಸ್ಥಿತಿಯಲ್ಲಿ ಮನಸ್ಸು ಶಾಂತವಾದಾಗ ದೇಹದಲ್ಲಿ ಪ್ರಾಣಾಗ್ನಿ, ಅದೇನು ಕುಂಡಲಿನಿ ಶಕ್ತಿ ಅಂತ ಕರಿತೀವಲ್ವಾ, ಅಂದರೆ ದೇಹದಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎನರ್ಜಿ ಐಕ್ಯವಾಗಿ ಒಂದು ರೀತಿಯಾದ ಪರಮಾನಂದವಾಗುತ್ತೆ. ಆ ಆನಂದವನ್ನು ಅನುಭವಿಸೋಕ್ಕೆ ಏನು ಮಾಡ್ತಾರೆ ಸಾಧಕರು, ಹಿಂದೆ ಸಾಧನೆ ಮಾಡ್ತಾಯಿದ್ರು. ಈ ವಿಚಾರಗಳನ್ನು ತಿಳ್ಕೊಂಡು ಸಾಮಾನ್ಯ ಜನರು ಮನೇಲಿ ಕುಳಿತುಕೊಂಡು ಅಥವಾ ಯಾವುದೋ ಆಶ್ರಮದಲ್ಲಿ ಸ್ವಲ್ಪ ದಿನ ಇದ್ಕೊಂಡು ಕಲ್ತ್ಬಿಟ್ಟು ಅಭ್ಯಾಸ ಮಾಡಿದಾಗ ಹುಚ್ಚರಾಗ್ತಾರೆ. ಇಸಿ ಮತ್ತು ಈಗಿನ ಕಾಲಘಟ್ಟದಲ್ಲಿ ಈ ರೀತಿಯಾದ ಪ್ರಾಣಾಯಾಮಗಳ ಅವಶ್ಯಕತೆ ಇಲ್ಲ, ಮಾಡುವ ಅರ್ಹತೆಯೂ ಕೂಡ ನಮಗೆ ಇಲ್ಲ. ಯಾಕೆಂದರೆ ಈಗಿನ ಆಹಾರ ನಿಯಮ ಸರಿ ಇಲ್ಲ, ದೇಹ ಸರಿ ಇಲ್ಲ, ಸಾಧನೆ ಮಾಡುವ ಸ್ಥಳಗಳು ಸರಿ ಇರೋದಿಲ್ಲ. ನಾವು ಸಿಟಿನಲ್ಲಿ ಮಾಡ್ತಾ ಇರ್ತೀವಿ. ಸಿಟಿನಲ್ಲಿ ಆಲ್ರೆಡಿ ಏರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಎಲ್ಲ ಪೊಲ್ಯೂಷನ್ಗಳಿರುತ್ತೆ. ನೀವು ಆಶ್ರಮವಾಸಿಗಳಾಗಿದ್ದುಕೊಂಡು ಆ ರೀತಿಯಾಗಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು. ಇದೇನು ಮಾಡ್ತಾರೆ ಅಂದರೆ ಇಲ್ಲಿ ದೊಡ್ಡ ಸಮಸ್ಯೆಗಳಾಗೋದು ಏನಪ್ಪ ಇಲ್ಲಿ ಅಂದರೆ, ಸಣ್ಣ ಪುಟ್ಟ ತಿಳ್ಕೊಂಬಿಡೋದು, ಪುಸ್ತಕ ತಿಳ್ಕೊಂಬಿಡೋದು, ಏನೋ ಆಗ್ಬಿಡುತ್ತೆ ಅಂತ ಕಲ್ಪನೆ, ಒಂದು ಭ್ರಮಾಲೋಕಕ್ಕೆ ಹೋಗ್ಬಿಡ್ತಾರೆ. ಆ ಭ್ರಮಾಲೋಕದಲ್ಲಿ ಇರಬೇಕಾದಾಗ ಅದಕ್ಕೇನು ಮಾಡ್ತಾರೆ ಅಂದರೆ ಆ ಚಿಂತನೆಗಳನ್ನು ಭ್ರಮಾಲೋಕಕ್ಕೆ ಹೋಗ್ಬಿಟ್ಟು ಅದಕ್ಕೆ ಅದ್ಭುತವಾದ ಶಕ್ತಿ ಸಿಗುತ್ತೆ ಅಂತ ಅವ್ರು ಹಾಗಾಗಿ ಇರ್ತಾರಲ್ಲ. ಎಷ್ಟು ದಿನ ನೀವು ಭ್ರಮೆಯಲ್ಲಿ ಆನಂದದಲ್ಲಿ ಇರೋಕ್ಕಾಗತ್ತೆ ಹೇಳಿ? ಬೇರೆ ಬೇರೆ ಕೆಲಸಗಳು ಮಾಡಬೇಕು. ಸಮಾಜದಲ್ಲಿ, ಸಂಸಾರದಲ್ಲಿ ಎಷ್ಟೊಂದು ಸಮಸ್ಯೆಗಳಿಂದ ಬಗೆಹರಿಸಬೇಕು. ಸಾಮಾನ್ಯ ಜನರು ಈ ರೀತಿಯಾದ ಪ್ರಾಣಾಯಾಮಗಳನ್ನು ಮಾಡೋಕ್ಕೆ ಹೋಗ್ಬಾರ್ದು, ಅವಶ್ಯಕತೆಯೂ ಇಲ್ಲ. ಮತ್ತು ಈಗಿನ ಕಾಲದಲ್ಲಿ ಆಶ್ರಮದಲ್ಲೂ ಕೂಡ ಅಭ್ಯಾಸ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಆಶ್ರಮದ ಸ್ಥಳ ಟೋಟಲಿ ಕಮರ್ಷಿಯಲ್, ಸ್ಪಿರಿಚುವಲ್ ಆಸ್ಪೆಕ್ಟ್ ಇಲ್ಲವೇ ಇಲ್ಲ. ಯಾವ ಆಶ್ರಮಗಳಲ್ಲಿ ಸಾವಿರಾರು ರೂಪಾಯಿ ಚಾರ್ಜ್ ಮಾಡ್ತಾರೋ ಅವರೆಲ್ಲ ಕಮರ್ಷಿಯಲ್ ಟೀಚರ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಟೀಚರ್ಸ್ ಅಂತ ಕರಿಬೋದು. ಯೂಸಿಂಗ್ ದಿ ಫೀಲಿಂಗ್ಸ್ ಆಫ್ ಅದರ್ಸ್ ಅಂದರೆ ಭಾವನೆಗಳನ್ನು ಉಪಯೋಗಿಸ್ಕೊಂಡು ಕೆಲವರು ಪೂಜೆ ತಂತ್ರಗಳು ಇದನ್ನೆಲ್ಲ ಉಪಯೋಗಿಸ್ಕೊಂಡು ಜನಕ್ಕೆ ಒಳ್ಳೇದನ್ನು ಮಾಡ್ತಾರೆ, ತಪ್ಪೇನಿಲ್ಲ. ಸಮಾಜ ಸೇವೆ, ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡ್ಕೊಂಡು ಚೆನ್ನಾಗಿ ಹಣ ಮಾಡಿಕೊಂಡು ಆರಾಮ ಮಾತಾಡ್ಕೊಂಡು ಇರ್ತಾರೆ. ಅವರೂ ಕೂಡ ಈ ರೀತಿಯ ಅಡ್ವಾನ್ಸ್ ಪ್ರಾಣಾಯಾಮಗಳನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ದೇ ಆರ್ ಚಾರ್ಜಿಂಗ್. ಅದ್ಭುತವಾದ ಆಧ್ಯಾತ್ಮಿಕ ಗುರುಗಳು ಯಾವುದೇ ವಿದ್ಯೆಯನ್ನು ಹೇಳ್ಕೊಡ್ಬೇಕಾದ್ರೆ ಹಣ ಚಾರ್ಜ್ ಮಾಡಬಾರ್ದು. ಸೊ ಅಂದರೆ ಸ್ಪಿರಿಚುವಲ್ ಕಾನ್ಸೆಪ್ಟು ಕೂಡ ಅಲ್ಲಿ ಇಲ್ಲ. ಆ ಆಶ್ರಮಕ್ಕೆ ಹೋಗ್ಬಿಟ್ಟು ಯುವಕರು ನೀವೇನೇನೋ ಮಾಡ್ತೀರಿ ಅಂದ್ಬಿಟ್ಟು ಅಡ್ವಾನ್ಸ್ ಪ್ರಾಣಾಯಾಮ ಮಾಡಿದ್ರೆ ಹುಚ್ಚರಾಗೋದು ಗ್ಯಾರಂಟಿ. ಯಾಕೆ ನಾನೇ ಕೆಲವರನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಿದ್ದೀನಿ ಒಂದು ಆಶ್ರಮದಲ್ಲಿ ಇದ್ದಾಗ. ಸೊ ಯುವಕರು ನೆನ್ಪಿಟ್ಕೊಳ್ಳಿ, ಈ ವಿಡಿಯೋನವರು ನೆನ್ಪಿಟ್ಕೊಳ್ಳಿ, ಸಾಮಾನ್ಯರು ನೆನ್ಪಿಟ್ಕೊಳ್ಳಿ. ಕೆಲವರು ಪ್ರಾಣಾಯಾಮಗಳನ್ನ ಮಾಡಬೇಕಾದ್ರೆ ನಿಬಂಧನೆಗಳಿರುತ್ತೆ. ಮ್ಯಾಕ್ಸಿಮಮ್ ಈಗಿನ ಸಾಮಾನ್ಯ ಜನರು ಅರ್ಧ ಗಂಟೆ ಮೇಲೆ ಪ್ರಾಣಾಯಾಮ ಮಾಡೋಕ್ಕೆ ಹೋಗಬೇಡಿ. ಮ್ಯಾಕ್ಸಿಮಮ್ ಅಂದರೆ ಎಲ್ಲ ಸೇರಿ ಕಪಾಲಭಾತಿ, ಭಸ್ತ್ರಿಕಾ ಪ್ರಾಣಾಯಾಮ, ನಾಡಿಶೋಧನ ಪ್ರಾಣಾಯಾಮ, ಭ್ರಮರಿ ಪ್ರಾಣಾಯಾಮ, ಓಂಕಾರ ಪ್ರಾಣಾಯಾಮ, ಸರಳವಾದ ಕೆಲವರು ಪ್ರಾಣಾಯಾಮಗಳಿರುತ್ತೆ. ಸಿತಲಿ ಪ್ರಾಣಾಯಾಮ, ಸಿತ್ಕರಿ ಪ್ರಾಣಾಯಾಮ, ಎಲ್ಲ ಪ್ರಾಣಾಯಾಮಗಳು ಒಟ್ಟಾಗಿ ಸೇರಿ 1 ಗಂಟೆ ಅಷ್ಟೇ ಮ್ಯಾಕ್ಸಿಮಮ್.
ಅಂದರೆ ಒಂದಾದಮೇಲೆ ಗ್ಯಾಪ್ ಇರಬೇಕು, ಇನ್ನೊಂದಾದಮೇಲೆ ಗ್ಯಾಪ್ ಇರಬೇಕು, ಇನ್ನೊಂದಾದಮೇಲೆ ಗ್ಯಾಪ್ ಇರಬೇಕು, ಅಭ್ಯಾಸ ಮಾಡಬೇಕು. ಅದಾದಮೇಲೆ ಶವಾಸನ ಮಾಡಬೇಕು, ಶವಾಸನ ಮಾಡಾದ್ಮೇಲೆ ಧ್ಯಾನ ಮಾಡಬೇಕು. ಇದರಲ್ಲಿ ಏನೇನೆಲ್ಲ ವ್ಯತ್ಯಾಸ ಆಗಿರೋದು ಅದೆಲ್ಲವೂ ಶಾಂತವಾಗಬೇಕು. ಆಮೇಲೆ ಅದಕ್ಕೆ ನಿಯಮಬದ್ಧವಾದ ಆಹಾರ ನಿಯಮಗಳನ್ನು ಪರಿಪಾಲನೆ ಮಾಡಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಒತ್ತಡಗಳು ಕಡಿಮೆಯಾದಾಗ ನಿಮಗೆ ಅದ್ಭುತವಾದ ಶಾಂತತೆ ಸಿಗುತ್ತೆ. ಇದು ಪ್ರಾಣಾಯಾಮದ ಪ್ರಯೋಜನಗಳು. ಆ ಪ್ರಾಣಾಯಾಮ ಮಾಡಬೇಕಾದ್ರೆ ಯೋಗಾಸನ ಮಾಡಬೇಕು. ಯೋಗಾಸನ ಮಾಡೋಕ್ಕೆ 1 ಗಂಟೆ ಬೇಕು, ಪ್ರಾಣಾಯಾಮ ಮಾಡೋಕ್ಕೆ ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಬೇಕು, ಧ್ಯಾನ ಮಾಡೋಕ್ಕೆ ಅರ್ಧ ಮುಕ್ಕಾಲು ಗಂಟೆ ಬೇಕು. ಎಲ್ಲಪ್ಪ ನಿಮ್ಮ ಟೈಮ್ ಇದೆ, 3 ಗಂಟೆ ಮಿನಿಮಮ್ ಪ್ರಾಕ್ಟೀಸ್ ಮಾಡಬೇಕು. ಸಂಜೆ 3 ಗಂಟೆ ಮಾಡಬೇಕು. ಮತ್ತು ದುಡಿಯೋದು ಯಾವಾಗ ನೀವು ಅರ್ಥ ಆಗ್ತಿದೆಯಾ? ಸೊ ಈಗಿನ ಕಾಲಘಟ್ಟದ ಈ ರೀತಿಯಾದ ಅಷ್ಟಾಂಗ ಯೋಗ, ಯಮ ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂದರೆ ಆತ್ಮವನ್ನು ಪರಮಾತ್ಮನಲ್ಲಿ ಐಕ್ಯಗೊಳಿಸುವುದು ಯೋಗ ಅಂದರೆ ಅಡ್ವಾನ್ಸ್ಡು. ಈಗ ಯಾರೂ ಇದನ್ನು ಮಾಡೋಕ್ಕೆ ಯೋಗ್ಯತೆ ಇಲ್ಲ, ಮಾಡೋಕ್ಕೆ ಹೋಗಬೇಡಿ. ಕೆಲವರ ಆಶ್ರಮಗಳಿಗೆ ಹೋದರೆ ಸಣ್ಣ ಪುಟ್ಟ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಿ ಬೇಕಾದಷ್ಟು ಜನ ಇದನ್ನು ಓಲ್ಡ್ ಟೆಕ್ಸ್ಟಲ್ಲಿ ಏನು ಬರೆದಿರ್ತಾರೋ, ಹಳೆ ಪುಸ್ತಕ ಬರೆದಿರ್ತಕ್ಕಂಥ ವಿಚಾರಗಳನ್ನು ಉಪಯೋಗಿಸ್ಕೊಂಡು ಜನಗಳು ನಿಮ್ಮಲ್ಲಿ ಕುಂಡಲಿನಿ ಜಾಗೃತಿ ಮಾಡ್ತೀನಿ, ನಿನ್ನ ಚಕ್ರಗಳನ್ನೆಲ್ಲ ನಾನು ಬ್ಯಾಲೆನ್ಸ್ ಮಾಡ್ತೀನಿ, ನಿನಗೆ ಅದ್ಭುತವಾದ ಶಕ್ತಿ ಸಿಗುತ್ತೆ, ಏನೇನೋ ಮಾಡ್ತೀನಿ ಅಂತ ಎಲ್ಲ ಸುಳ್ಳಳ್ಳಿ 10,000 20,000 30,000 ಮಾಡ್ತಾರೆ. ಅರ್ಥ ಆಗ್ತೀಯಾ? ಸಿದ್ಧಿಗಳಾಗ್ತವೆ, ಹಾಗಾಗ್ತವೆ. ಅಯ್ಯೋ ಒಂದು ದೊಡ್ಡ ಕಥೆ, ಇದು ಹೇಳಿದ್ರೆ ಅರ್ಧ ಗಂಟೆ ಬೈಬೇಕಾಗತ್ತೆ ನಾನು. ಆ ರೀತಿ ಮೋಸಗಳನ್ನು ಮಾಡ್ತಾ ಇದ್ದಾರೆ. ಅದರ ಅವಶ್ಯಕತೆ ಇಲ್ಲ. ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ, 1 ಗಂಟೆ ಯೋಗಾಸನ ಮಾಡಿ, ಒಂದು 10 ನಿಮಿಷ ಧ್ಯಾನ ಮಾಡಿ, ರಿಲ್ಯಾಕ್ಸ್ ಮಾಡಿ, ಸಾಮಾನ್ಯವಾಗಿ ಖುಷಿಯಾಗಿರಿ. ಇದೆಲ್ಲವನ್ನು ಮೀರಿದ್ದು ಮನಸ್ಸು ಈಗಿನ ಸ್ಥಿತಿಯಲ್ಲಿ ನಗನಗ್ತಾ ಖುಷಿಯಾಗಿ ಪ್ರೀತಿಯಿಂದ ನಿಮ್ಮ ಕೆಲಸ ಮಾಡಿಕೊಂಡು ನೆಮ್ಮದಿಯಾಗಿ ಬದುಕಿ ಎಲ್ಲ ಸಾಧನೆಗಳ ಅವಶ್ಯಕತೆ ಈಗ ಇಲ್ಲ. ಥ್ಯಾಂಕ್ ಯು.